ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ಸಖತ್ ಟೇಸ್ಟಿಯಾದಂಥ ಬಾದುಷಾನ ಮಾಡ್ತಾಯಿದ್ದೀನಿ. ಮೇಲೆಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ಒಳ್ಳೆ ಜ್ಯೂಸಿಯಾಗಿ ಬಂದಿದೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಸಿರಪ್ನ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ 2 ಬೌಲಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ನಾನು ಒಂದು 1/2 ಸ್ಪೂನ್ ಏಲಕ್ಕಿ ತೊಗೊಂಡಿದ್ದೀನಿ. ನಾನು ಫುಡ್ ಕಲರ್ ತೊಗೊಂಡಿದ್ದೀನಿ, ಕೇಸರಿದು ಕಲರು. ಬೇಕು ಅನ್ನೋರು ಹಾಕೋಬೋದು, ಸ್ಕಿಪ್ ಮಾಡ್ಬೋದು ಅದನ್ನು. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಶುಗರ್ ಹಾಕೋತಾ ಇದ್ದೀನಿ. ಅದೇ ಬೌಲ್ ಅಳತೆಯ ನಾನು 1.5 ಕಪ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 1/2 ಸ್ಪೂನ್ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆನ ಚೆನ್ನಾಗಿ ಕರಗೋವರೆಗೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಒಂದು 1/4 ಹೋಳು ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಸಕ್ಕರೆ ಮರಳಾಗಿ ಬರೋದಿಲ್ಲ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಫುಡ್ ಕಲರ್ ಹಾಕೋತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ನಮಗೆ ಪಾಕ ಎಷ್ಟು ಬರಬೇಕು ಅಂದರೆ 1 ಎಳೆ ಪಾಕ ಅಷ್ಟೇ ಬರಬೇಕು. 1 ಎಳೆ ಪಾಕ ಬರ್ತಿದ್ದಂಗೆ ನಾವು ಆಫ್ ಮಾಡ್ಕೊಬಿಡ್ಬೇಕು. ತುಂಬ ಪಾಕ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. 1 ಎಳೆ ಹಿಂಗೆ ಬಂದ ತಕ್ಷಣ ನಾವು ಅದನ್ನು ಆಫ್ ಮಾಡ್ಕೊಬಿಡೋಣ ಸ್ಟವ್ನ. ಪಾಕ ರೆಡಿ ಆಯ್ತು. ಈಗ 1.5 ಬೌಲ್ನಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅರ್ಧ ಬೌಲಷ್ಟು ತುಪ್ಪನ ತಗೊಂಡಿದ್ದೀನಿ. ಕೇಕ್ಗೆ ಯೂಸ್ ಮಾಡೋವಂಥ ಬೇಕಿಂಗ್ ಪೌಡ್ರನ್ನ ತಗೊಂಡಿದ್ದೀನಿ. 1 ಬೌಲ್ಗೆ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಜೊತೆಗೆ ತುಪ್ಪ, ಬೇಕಿಂಗ್ ಪೌಡರ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಬೇಕಿಂಗ್ ಪೌಡ್ರು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ತುಪ್ಪ ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಈ ಥರ ಬಂದಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಅದನ್ನು ನಾದ್ಕೋಬಾರ್ದು. ತುಂಬ ನಾದ್ಕೊಂಡ್ರೆ ಅದು ಪದ್ರ ಬರಲ್ಲ. ಅದು ಹಾಗಾಗಿ ನಾವು ತುಂಬಾ ಜಾಸ್ತಿ ನಾದ್ಕೊಳ್ಳೋದು ಬೇಡ. ಹಿಟ್ಟು ಈ ಥರ ಪದ್ರ ಥರ ಬರಬೇಕು. ಈ ಥರ ಬಂದಾಗ ಒಳಗಡೆ ನಾವು ಇದನ್ನು ಬಾದುಷಾನ ಪಾಕಕ್ಕೆ ಹಾಕಿದಾಗ, ಸಕ್ಕರೆ ಪಾಕಕ್ಕೆ ಹಾಕಿದಾಗ ಒಳಗಡೆ ಎಲ್ಲ ಚೆನ್ನಾಗಿ ಪಾಕ ಹಿಡ್ಕೊಂಡು ಜ್ಯೂಸಿಯಾಗಿ ಬರುತ್ತೆ. ಇದನ್ನು ಒಂದು 20 ಮಿನಿಟ್ಸ್ ಹಾಗೆ ಮುಚ್ಚಿ ಇಟ್ಬಿಡೋಣ. ನಂತರ ಅದನ್ನು ತೆಗೆದು ನೋಡಿ, ಈಗ ಅದು ಹಿಟ್ಟು ಎಷ್ಟು ಪದರವಾಗಿ ಬಂದಿದೆ. ಇದನ್ನು ನಾವು ಪೂರಿಗಿಂತ ಸ್ವಲ್ಪ ಸೈಜ್ ದೊಡ್ಡದಾಗಿ ಉಂಡುಂಡೆ ಮಾಡಿ ಇಟ್ಕೊಳ್ಳೋಣ. ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡು ಈಗ ನಾನು ಅದನ್ನು ಅಂಗೈನಲ್ಲಿ ಹಾಕಿಟ್ಕೊಂಡು ಅದನ್ನು ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಕೋಬೇಕು. ಈಗ ನೋಡಿ 2 ಕಡೆನೂ ತೂತು ಮಾಡ್ಕೊಳ್ಳೋಣ. ಈಗ ಬಾದುಷಾದು ಎಲ್ಲ ಉಂಡೆಗಳು ರೆಡಿಯಾಗಿದೆ. ನಾನು ಸ್ವಲ್ಪ ದಪ್ಪದ ಸೈಜಲ್ಲೇ ತೊಗೊಂಡಿರೋದ್ರಿಂದ ಒಂದು 1.5 ಬೌಲ್ಗೆ ಒಂದು 12 ಬಾದುಷಾ ಆಗಿದೆ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ. ಎಣ್ಣೆ ತುಂಬ ಬಿಸಿ ಆಗೋದು ಬೇಡ. ಈಗ ಬಾದುಷಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಲೋ ಫ್ಲೇಮಲ್ಲೇ ಎಣ್ಣೆ ಇರಬೇಕು. ಎಲ್ಲ ಹಾಕಿದ್ಮೇಲೆ ನಿಧಾನಕ್ಕೆ ಅದನ್ನು ನಾವೇನು ಮುಟ್ಟಕ್ಕೆ ಹೋಗೋದು ಬೇಡ. ನಿಧಾನಕ್ಕೆ ಅದು
ಮೇಲೆ ಬರುತ್ತೆ ನೋಡಿ. ಇವಾಗ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆ ನಿಧಾನಕ್ಕೆ ಕಾದ ಮೇಲೆ ನಾವು ಊರಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದನ್ನು ಮಾಡ್ಕೋಬೇಕು ನೋಡಿ. ಈಗ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಅದನ್ನು ತಿರುಗ್ತಾ ಇರೋಣ. ಈಗ ಚೆನ್ನಾಗಿ ಬೆಂದಿದೆ, ತೆಗೆದಿಟ್ಕೊಳ್ಳೋಣ ಒಂದು ತಟ್ಟೆಗೆ. ನೋಡಿ ಬಾದುಷಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾದುಷಾ. ಈಗ ಇದನ್ನು ನಾವು ಸಕ್ಕರೆ ಪಾಕ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಪಾಕ ಸ್ವಲ್ಪ ಬಿಸಿ ಇರಬೇಕು. ಬಿಸಿ ಇರೋಂಥ ಪಾಕಕ್ಕೆ ನಾವು ಈ ಮಾಡಿಟ್ಕೊಂಡಂಥ ಬಾದುಷಾನ ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ಬಾದುಷಾನೆಲ್ಲ ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಂಡು ನಾವು ಅದನ್ನು ಮತ್ತೆ ಪಾಕಕ್ಕೆ ಹಾಕಿ ಒಂದು 5-10 ನಿಮಿಷ ಬಿಟ್ಟರೆ ಸಾಕು. ಪಾಕದಲ್ಲಿ ನಾವು ಪಾಕ ಎಲ್ಲ ಚೆನ್ನಾಗಿ ಹಿಡ್ಕೋತಾ ಇದೆ ನೋಡಿ. ಒಂದು 5-10 ನಿಮಿಷ ಬಿಟ್ಟು ಅದನ್ನೆಲ್ಲ ಉಲ್ಟಾ ಮಾಡಿ ತಿರುಗಿಸ್ಕೊಳ್ಳೋಣ. ಮತ್ತು ಇನ್ನೊಂದಷ್ಟು ಬಾದುಷಾಗಳನ್ನ ಹಾಕ್ಕೊಂಡು ಅದನ್ನು ಒಂದು 5-10 ನಿಮಿಷ ಬಿಟ್ಟು ನಾವು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ, ಬೌಲ್ಗೆ. ಬಾದುಷಾ ಎಲ್ಲ ರಸ ಎಲ್ಲ ಎಷ್ಟು ಚೆನ್ನಾಗಿ ಸಿರಪೆಲ್ಲ ಹಿಡ್ಕೊಂಡು ಎಷ್ಟು ಚೆನ್ನಾಗಾಗಿದೆ ನೋಡಿ. ಒಳಗಡೆ ಎಲ್ಲ ಜ್ಯೂಸಿ ಥರ ಬಂದಿರುತ್ತೆ ನೋಡಿ. ಒಳ್ಳೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಬಾದುಷಾ. ಈ ಬಾದುಷಾನ ನಾವು ಅರ್ಧ ಮುಕ್ಕಾಲು ಗಂಟೆಲೆಲ್ಲ ಮಾಡ್ಕೋಬೋದು. ಮೇಲೆ ಬಾದಾಮಿ ಚೂರುಗಳನ್ನ ಹಾಕಿದ್ದೀನಿ, ಸಾರಿ ಪಿಸ್ತಾ. ಈಗ ತಟ್ಟೆಗೆ ಒಂದೊಂದೇ ತೆಗೆದು ಜೋಡಿಸ್ಕೊಳ್ಳೋಣ. ಬಾದುಷಾ ಎಷ್ಟು ಚೆನ್ನಾಗಾಗಿದೆ, ತುಂಬ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಬಂದಿದೆ ಬಾದುಷಾ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಒಂದು ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.